ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗದೆ ಇರೋದ್ರಿಂದ ಸಮ್ ರೀಸನ್ಸಿಂದ ಅದು ಬೇರೆ ಸ್ವಲ್ಪ ಟ್ರಾವೆಲಿಂಗ್ಸ್ ಎಲ್ಲ ಇತ್ತು. ಸೊ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ಒಂದು ರಂಗೋಲಿ ಡಿಸೈನ್ ನೋಡ್ಕೊಂಬರೋಣ. ಸೊ ರಂಗೋಲಿ ಎಲ್ಲ ಮುಗ್ದ ನಂತರ ಸ್ವಲ್ಪ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಇಲ್ಲಿ ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಬೆಂಗಳೂರಲ್ಲಿ ಏನಂತಂದ್ರೆ ಫ್ಲವರ್ಸ್ನ ಎಲ್ಲೇ ತಗೊಂಡ್ರು ಇಲ್ಲ ಆನ್ಲೈನಲ್ಲಿ ಬೈ ಮಾಡಿದ್ರು ಸಹ ಫ್ರೆಶ್ ಆಗಿ ಅನಿಸ್ತಿಲ್ಲ. ಯಾಕೋ ಆ ಹೂವನ್ನ ಫ್ರೆಶ್ ಆಗಿ ಇಲ್ದಿರ್ತಕ್ಕಂಥ ಹೂವನ್ನ ದೇವರಿಗೆ ಇಡಬೇಕು ಅಂದ್ರೆ ಮನಸ್ಸಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಅದಕ್ಕೆ ಇವತ್ತು ನಮ್ಮ ಬಾಲ್ಕನಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ತುಳಸಿ ದಳನ ತಗೊಂಡು ಅದನ್ನೇ ನಾನು ದೇವರಿಗೆ ಇಡ್ತಿದ್ದೀನಿ. ನಾನು ಪೂಜೆ ಮಾಡ್ಬೇಕಾದ್ರೆ ದೇವ್ರಿಗೆ ಇದೇ ಇರಬೇಕು ಅದೇ ಇರಬೇಕು ಅಂತ ಅನ್ನೋ ರೂಲ್ಸ್ ಎಲ್ಲ ನಾನು ಇಟ್ಕೊಳ್ಳೋದಿಲ್ಲ. ನನ್ನ ಬಳಿ ಏನಿರುತ್ತೆ ನಾನು ಅದನ್ನೇ ದೇವರಿಗೆ ಕೊಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ಡಿನ್ನರ್ಗೋಸ್ಕರ ಮಸಾಲೆ ದೋಸೆ ಮಾಡಬೇಕು ಅಂತ ಅನ್ಕೊಳ್ತಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಆಲೂಗಡ್ಡೆನ ಫಸ್ಟ್ ಒಂದು 2 ವಿಸಿಲ್ ಕೊಟ್ಕೋಬೇಕು ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಸೇರಿಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ನ ಮತ್ತೆ ಸ್ವಲ್ಪ ಆಯಿಲ್ನ ಹಾಕಿ ಒಂದು 2 ವಿಸಿಲ್ ಬರ್ಸ್ಕೋಬೇಕು. ಇದನ್ನ ಆಯಿಲ್ ಹಾಕಿದೀನಿ ಅಂತಂದ್ರೆ ಅದು ನೀರೆಲ್ಲ ಕುಕ್ಕರಿಂದ ಹೊರಗಡೆ ಬರಬಾರ್ದು ಅಂತ.
ನಂತರ ಇಲ್ಲಿ ಬೇಸ್ಗೆ ಅಂತಂದ್ರೆ ಮಸಾಲಾ ದೋಸೆಗೆ ನಾವು ರೆಡ್ ಚಟ್ನಿ ಅಂತ ಏನಂತ ಪ್ರಿಪೇರ್ ಮಾಡ್ತೀವಿ ಅದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಆಗ್ಲೇ ಒಂದು 20 ಮಿನಿಟ್ಸ್ ಬ್ಯಾಕ್ ಅಲ್ಲೇ ಸ್ವಲ್ಪ ಬ್ಯಾಡಗೆ ಮೆಣಸಿನಕಾಯಿನ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಗುಂಡೂರು ಮೆಣಸಿನಕಾಯಿನ. ಈಗ ಅದನ್ನ ತೆಗೆದು ಇದಕ್ಕೆ ಸ್ವಲ್ಪ ಕಡಲೆಕಾಳು, ಸ್ವಲ್ಪ ಧನಿಯಾ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿಯನ್ನ, ಅದೇ ರೀತಿ ಸ್ವಲ್ಪ ಕರಿಬೇವನ್ನ ಸಹ ಸೇರಿಸ್ತಿದ್ದೀನಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಹುಣಸೆ ಹಣ್ಣನ್ನ ಸಹ ಮತ್ತೆ ಅದರ ನೀರನ್ನ ಅದೇ ರೀತಿ ತಗೊಳ್ತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್‌ನ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾಕೆಂದ್ರೆ ಇದು ಒಣಮೆಣಸಿನಕಾಯಿ ಆಗಿರೋದ್ರಿಂದ ಅಷ್ಟು ಬೇಗ ಗ್ರೈಂಡ್ ಆಗಲ್ಲ ನಾವು ನೆನೆಸಿದ್ರು ಸಹ. ಇದು ಚೆನ್ನಾಗಿ ಗ್ರೈಂಡ್ ಆಗ್ಲಿಲ್ಲ ಅಂತಂದ್ರೆ ಮಸಾಲೆ ದೋಸೆ ಬೇಸ್ಗೆ ಹಾಕ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೀವಿಲ್ಲಿ ನೋಡ್ತಿರ್ಬೋದು ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮತ್ತೆ ಯಾವ ರೀತಿ ಸ್ಮೂತ್ ಆಗಿ ಬ್ಲೆಂಡ್ ಮಾಡಿದ್ದೀನಿ ಅಂತ. ನಂತರ ಇಲ್ಲಿ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ನಾವು ನಾರ್ಮಲ್ ಆಗಿ ಒಗ್ಗರಣೆಗೆ ಏನೆಲ್ಲ ಹಾಕ್ತೀವಿ ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಅರೋಮ ಬಂದಿದ ನಂತರ ಇಲ್ಲಿ ನಾನು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು, ಸ್ವಲ್ಪ ಒಣಮೆಣಸಿನಕಾಯಿ ಸಹ ಹಾಕ್ತಿದ್ದೀನಿ. ಇದನ್ನ ನಾನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಬೇಗ ಫ್ರೈ ಆಗ್ಬೇಕು ಅಂತ ಸ್ವಲ್ಪ ಉಪ್ಪನ್ನ ಸೇರಿಸ್ತಿದ್ದೀನಿ. ಅದು ಫ್ರೈ ಆಗಿದ ನಂತರ ಸ್ವಲ್ಪ ಅರಿಶಿನ ಪುಡಿ ಸಹ ಹಾಕ್ಕೊಳ್ತಿದ್ದೀನಿ. ನೀವು ಇದೇ ಸ್ಟೇಜಲ್ಲಿ ನಿಮ್ಗೆ ಬೇಕು ಅಂತಂದ್ರೆ ಸ್ವಲ್ಪ ಆಮ್ಚೂರ್ ಪೌಡರ್‌ನ ಸಹ ಸೇರಿಸ್ಕೋಬಹುದು. ಮತ್ತ್ ನಂತರ ಇಲ್ಲಿ ನಾನು ಆಲೂಗಡ್ಡೆಯನ್ನ ಎಲ್ಲ ಸಿಪ್ಪೆ ತೆಗೆದು ಅದನ್ನ ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ನಾನು ಕಟ್ ಮಾಡಿ ಹಾಕೊಳ್ತೀನಿ ಬೇಯಿಸಿದ್ರು ಸಹ. ಬಟ್ ಇಲ್ಲಿ ಮಸಾಲೆ ದೋಸೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡಿ ಸ್ವಲ್ಪ ಸ್ಮೂತ್ ಆಗಿರ್ಬೇಕು ಅಂತ ಪಲ್ಯ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಪಲ್ಯ ರೆಡಿ ಆಯ್ತು. ಇದು ಪಲ್ಯ ಆದ್ಮೇಲೆ ಈಗ ದೋಸೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ನಾನು ಆದಷ್ಟು ಕ್ಯಾಸ್ಟ್ ಐರನ್ ಮೇಲೆನೆ ಹಾಕ್ತೀನಿ. ಯಾಕಂತಂದ್ರೆ ನಾವು ಚಿಕ್ಕವಾಗ ಯಾವ ರೀತಿ ನಾವು ದೋಸೆಯನ್ನ ತಿಂತಿದ್ವಿ ಸ್ವಲ್ಪ ದಪ್ಪವಾಗಿ. ಇವಾಗೆಲ್ಲ ಪಾನ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಪೇಪರ್ ದೋಸೆ ಅಂತೆ ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ತಿಂತಾರೆ. ಬಟ್ ನನಗೆ ಅಂತಂದ್ರೆ ನಾವು ಚೈಲ್ಡ್‌ಹುಡ್ ಅಲ್ಲಿ ಏನೆಲ್ಲ ನಾವು ತಿಂದಿದ್ವಿ ಅದೇ ರೀತಿ ತಿನ್ಬೇಕು ಅಂತ ತುಂಬಾ ಇಷ್ಟ ಆಗತ್ತೆ. ಸೊ ಅದೇ ರೀತಿ ನಾನು ಇಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕಂದ್ರೆ ನನ್ ಮಗುಗೂ ಸಹ ನಮ್ಗೆ ಎಂತ ಅನುಭವ ಸಿಕ್ಕಿದೆ ಅದೇ ತರ ಅದಕ್ಕೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ತಿರ್ಬೋದು ದೋಸೆ ಒಂದು ಕಡೆ ಅದು ಸ್ವಲ್ಪ ಹೀಟ್ ಆಗಿದ ನಂತರ ಇದ್ರ ಜೊತೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ರೆಡ್ ಚಟ್ನಿಯನ್ನ ಹಾಕ್ಬಿಟ್ಟು ನಾವು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಗೆ ಈಗ ಎಷ್ಟು ಬೇಕಂದ್ರೆ ಅಷ್ಟು ತಿಕ್ಕಾಗೂ ಸಹ ಹಾಕೋಬಹುದು. ನಾನು ಸ್ವಲ್ಪ ಅಲ್ಲಿ ತಿನ್ನ ಹಾಗೆ ಹಾಕ್ತಿದ್ದೀನಿ. ನಂತರ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪಲ್ಯನ ಒಂದೇ ಒಂದು ಸೈಡ್‌ಗೆ ಸೇರಿಸ್ಬಿಟ್ಟು ಒಂದ್ 2-3 ಸೆಕೆಂಡ್ ಆದ್ಮೇಲೆ ಇದನ್ನ ನಾವು ಫ್ಲಿಪ್ ಮಾಡ್ಕೋಬಹುದು. ನಿಮ್ಗೆ ಟ್ರಯಾಂಗಲ್ ಬೇಕಂದ್ರೆ ಟ್ರಯಾಂಗಲ್ ಹಾಕೋಬಹುದು. ಇಲ್ಲ ಅಂತಂದ್ರೆ 2 ಸೈಡ್ ಅಲ್ಲಿ ಫ್ಲಿಪ್ ಮಾಡ್ಕೋಬೇಕು ಅಂದ್ರೆ ಅದೇ ತರ ಮಾಡ್ಕೋಬಹುದು. ಇಲ್ಲಿ ನೀವು ನೋಡ್ತಿರ್ಬೋದು ಇದು ಕ್ಯಾಸ್ಟ್ ಐರನ್ ತವ ಆಗಿದ್ರೂನುವೆ ಎಷ್ಟು ನೀಟಾಗಿ ಬಂದಿದೆ ದೋಸೆ ಅಂತ. ಇನ್ನೊಂದು ದೋಸೆನೂ ಸಹ ಇದೇ ರೀತಿ ಹಾಕೊಳ್ತಿದ್ದೀನಿ. ಬಟ್ ಇದಕ್ಕೆ ಏನು ಅಂತಂದ್ರೆ ನಾನು ಎಣ್ಣೆ ಬದಲು ಸ್ವಲ್ಪ ತುಪ್ಪನ ಸೇರಿಸ್ತೀನಿ. ಆ ಬೇಸ್ ಆದ್ಮೇಲೆ ಮೀನ್ಸ್ ಆ ಒಂದು ರೆಡ್ ಚಟ್ನಿ ಹಾಕಿದ್ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ತೀನಿ. ಅಂದ್ರೆ ಸ್ವಲ್ಪ ಹೆಲ್ತಿ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮಗೆ ಮಸಾಲೆ ದೋಸೆ ಅನ್ನೋದು ರೆಡಿ ಆಗ್ಬಿಡ್ತು. ನೀವು ನೋಡ್ತಿರ್ಬೋದು ನಾವು ಕ್ಯಾಸ್ಟ್ ಐರನ್ ಮೇಲೆ ಹಾಕಿದ್ರೆ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಸ್ಪಾಂಜಿಯಾಗಿ ಬಂದಿದೆ. ಈ ಒಂದು ಮಸಾಲೆ ದೋಸೆ ಜೊತೆಗೆ ಸ್ವಲ್ಪ ಮಿಕ್ಕಿರ್ತಕ್ಕಂಥ ಪಲ್ಯನ ಸರ್ವ್ ಮಾಡ್ತಿದ್ದೀನಿ. ನಾನು ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ಸ್ವಲ್ಪ ಟೊಮೊಟೊ ಚಟ್ನಿನ ಸಹ ಸೇರಿಸ್ತಿದ್ದೀನಿ. ನೀವು ಸಾಂಬಾರ್ ಬೇಕಂದ್ರೆ ಸಾಂಬಾರ್ ಸಹ ನೀವು ಕಾಂಬಿನೇಷನ್‌ಗೆ ತಗೋಬಹುದು. ಇದಾದ ನಂತರ ಇದು ಆಕ್ಚುಲಿ ನಾವು ಲಾಸ್ಟ್ ವೀಕ್ ಅಂತಂದ್ರೆ ಸಂಡೇ ಮತ್ತೆ ಸಾಟರ್ಡೆ ನಾವು ಸ್ವಲ್ಪ ರಿಲೇಟಿವ್ ಮನೆಗೆ ಹೋಗಿದ್ವಿ. ಅಂದ್ರೆ ನಮ್ಮ ಅಕ್ಕನ ಮಗಳ ಸ್ವಲ್ಪ ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಇದಕ್ಕೆ ನಾನೇ ಮೆಹಂದಿ ಹಾಕಿದ್ದೀನಿ. ಟ್ರೈ ಮಾಡಿದೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕಮೆಂಟ್ ಅಲ್ಲಿ ತಿಳಿಸಿ ಮೆಹಂದಿ ಡಿಸೈನ್ ಹೇಗಿದೆ ಅಂತ.
ತುಂಬಾ ತುಂಬಾ ವರ್ಷನೇ ಹಾಕಿತ್ತು. ಹಾಕಿ ಪ್ರಾಕ್ಟೀಸ್ ಹೋಗಿತ್ತು. ಬಟ್ ಅದು ಚೆನ್ನಾಗ್ ಬಂದಿದೆ. ಇದು ನಮ್ಮ ಅಜ್ಜಿ ಮನೆ ಊರಲ್ಲಿ. ಸೊ ಮನೆಯಿಂದ ಮತ್ತೆ ನಾವು ಇಲ್ಲಿ ಫಂಕ್ಷನ್ ಹಾಲ್‌ಗೆ ಬಂದ್ವಿ. ಇದೇನು ಅಂತಂದ್ರೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲೇ ಸ್ವಲ್ಪ ಫಂಕ್ಷನ್ ಹಾಲ್ ತರ ಮಾಡಿದ್ದಾರೆ. ಅದ್ರಲ್ಲೇ ಎಲ್ಲ ಫಂಕ್ಷನ್ ಎಲ್ಲ ನಡೀತು. ಅದರ ಕ್ಲಿಪ್ಸ್‌ನ ಇದ್ರೆ ನಾನು ನಿಮ್ಗೆ ಅದನ್ನ ಸಪರೇಟ್ ಆಗಿ ವಿಡಿಯೋ ನಾನು ಮಾಡಕ್ ಆಗ್ಲಿಲ್ಲ. ಬಟ್ 2-3 ನಿಮಿಷಕ್ಕೆ ವಿಡಿಯೋ ಎಲ್ಲ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲೇ ನಮ್ಗೆ ಅದನ್ನ ನೋಡಿಸ್ತಿದೀನಿ. ಫಂಕ್ಷನ್ ಅಂತೂ ತುಂಬಾ ತುಂಬಾ ಚೆನ್ನಾಗಾಗಿತ್ತು. ಇದು ನಮ್ಮ ಅಕ್ಕನ ಮಗಳು. ಅವ್ರ ಹೆಸರು ಅಕ್ಷಯ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಫ್ಯಾಮಿಲಿ ಅವರೆಲ್ಲನೂ ಸಹ ನಿಮ್ಗೆ ನೋಡಿಸ್ತಿದೀನಿ. ತುಂಬಾ ಚೆನ್ನಾಗಿ ದಿನ ಕಳೀತು ಆ ದಿನ. ನಂತರ ಇಲ್ಲಿ ಬಂದ್ಬಿಟ್ಟು ಈವ್ನಿಂಗ್ ನೈಟ್ ಅಲ್ಲಿ ಸ್ವಲ್ಪ ಇನ್ಸ್ಟಾಮಾರ್ಟ್ ಇಂದ ಗ್ರೀನ್ ಲೀವ್ಸ್ ಎಲ್ಲ ತರಿಸಿದ್ದೆ. ಸೊ ಅದನ್ನ ತೆಗೆದು ಫ್ರಿಡ್ಜ್ ಅಲ್ಲಿ ಇಡ್ಬೇಕಾಗಿತ್ತು. ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ತಿದೀನಿ. ಆಕ್ಚುಲ್ ಆಗಿ ಸಾಮಾನ್ಯವಾಗಿ ಅಂತಂದ್ರೆ ನಾವು ಕೊತ್ತಂಬರಿನ ಇಲ್ಲ ಅಂತಂದ್ರೆ ಯಾವುದೇ ಗ್ರೀನ್ ಲೀಫ್ ವೆಜಿಟೇಬಲ್ ನ ಹೆಂಗೆ ಪ್ರಿಸರ್ವ್ ಮಾಡಿದ್ರು ಸಹ ಅದು ಹೋಗ್ಬಿಡುತ್ತೆ. ಬಟ್ ನನ್ಗೆ ಸ್ವಲ್ಪ ಬೆಟರ್ ಅನ್ಸಿದ್ದು ಈ ರೀತಿ ಯಾವುದೇ ಒಂದು ಬಾಕ್ಸ್ ಆಗಿರ್ಬೋದು, ಆ ಬಾಕ್ಸ್ ಅಲ್ಲಿ ಈ ರೀತಿ ಟಿಶ್ಯೂನ ಇಟ್ಬಿಟ್ಟು ಮತ್ತೆ ಕೆಳಗಡೆ ಮತ್ತೆ ಅದ್ರ ಮೇಲೇನು ಸಹ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು 3 to 4 days ಆದ್ರೂ ನಾವು ಇದನ್ನ ಯೂಸ್ ಮಾಡ್ಬೋದು ಅಷ್ಟೇ. ಆಫ್ಟರ್ 3 to 4 days ಅದು ಚೆನ್ನಾಗಿದ್ರು ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂ ಇರೋದಿಲ್ಲ. ಮತ್ತೆ ಇಲ್ಲಿ ನಾನು ಬೇರೆ ಲೀಫ್ ವೆಜಿಟೇಬಲ್ ನ ಪ್ರಿಸರ್ವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದೇ ಬಾಕ್ಸ್ ನ ಯೂಸ್ ಮಾಡ್ತಿದ್ದೀನಿ. ಆಕ್ಚುಲ್ ಆಗಿ ಪಾರ್ಸಲ್ ಬರ್ತಕ್ಕಂತ ಸ್ವೀಟ್ ಆಗಿರ್ಬೋದು, ಬ್ರೆಡ್ ಬಾಕ್ಸಸ್ ಆಗಿರ್ಬೋದು, ನಾನು ಅದನ್ನ ಬಿಸಾಡೋದಿಲ್ಲ. ನಾನು ಇದೇ ರೀತಿ ಯೂಸ್ ಮಾಡ್ಕೊಳ್ತೀನಿ. ಆದಷ್ಟು ಫ್ರಿಡ್ಜ್ ಒಳಗಡೆ ನಾವು ಪ್ಲಾಸ್ಟಿಕ್ ಕವರ್ ನ ಇಡೋದಕ್ಕಿಂತ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಇಟ್ರು ಸ್ವಲ್ಪ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ಸೊ ಇದ್ರಲ್ಲಿ ಸೇಮ್ ಕರಿಬೇವುನು ಸಹ ಫ್ರೆಶ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದೇ ರೀತಿ ಪ್ರಿಸರ್ವ್ ಮಾಡ್ತಿದ್ದೀನಿ. ನೀವು ಇದನ್ನ 100% ಟ್ರೈ ಮಾಡ್ಬೋದು. ತುಂಬಾ ತುಂಬಾ ಫ್ರೆಶ್ ಆಗಿರುತ್ತೆ. ಒಂದು ಎಲೆನೂ ಸಹ ನಮ್ಗೆ ಇದರಲ್ಲಿ ಕೊಳೆಯೋದಾಗಿರ್ಬೋದು, ವೇಸ್ಟ್ ಆಗೋದಾಗಿರ್ಬೋದು ಆಗೋದಿಲ್ಲ. ಅದೇ ರೀತಿ ನಂತರ ಬಂದ್ಬಿಟ್ಟು ಇಲ್ಲಿ ಪುದೀನಾನು ಅಷ್ಟೇ ಸಹ ನಾನು ಅದೇ ರೀತಿ ಮಾಡ್ತಿದ್ದೀನಿ. ಆಕ್ಚುಲಿ ಪುದೀನಾನ ನಾವು ಎಲೆ ಬಿಡಿಸಿ ಇಟ್ರೆ ಅದು ಬೇಗ ಹಾಳಾಗುತ್ತೆ. ನಾನು ತುಂಬಾ ರೀತಿ ಟ್ರೈ ಮಾಡಿದ್ದೀನಿ. ಈವನ್ ಜಿಪ್ ಕವರ್ ಹಾಕಿದ್ದೀನಿ, ಇಲ್ಲ ಕ್ಲಾತ್ ಬ್ಯಾಗ್ ಅಲ್ಲೂ ಹಾಕಿದ್ದೀನಿ. ಯಾವುದೇ ರೀತಿ ಪ್ರಿಸರ್ವ್ ಮಾಡಿದ್ರು ಸಹ ಎಲೆ ಬಿಡಿಸಿ ಇಟ್ರೆ ಅದು ಜಾಸ್ತಿ ದಿನ ನಮ್ಗೆ ಬರೋದಿಲ್ಲ. ಸೊ ಈ ರೀತಿ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮೀನ್ಸ್ ನಾವು ಮಿಂಟ್ ಲೀವ್ಸ್ ನ ಅಷ್ಟೊಂದು ಯೂಸ್ ಮಾಡಲ್ಲ ಅಲ್ಲ. ಸೊ ಸ್ವಲ್ಪ ತುಂಬಾ ದಿನ ಬರ್ಬೇಕು ಅಂದ್ರೆ ಈ ರೀತಿ ಪ್ರಿಸರ್ವ್ ಮಾಡ್ಬೋದು. ಮತ್ತೆ ಗ್ರೀನ್ ಚಿಲ್ಲಿನೂ ಸಹ ಅಷ್ಟೇ. ನೀವು ನೋಡ್ತಿರ್ಬೋದು ನಾನು ಬಳಸ್ತಾ ಇರೋ ಬಾಕ್ಸಸ್ ಎಲ್ಲ ಪಾರ್ಸಲ್ ಬಂದಿರೋದು ಇಲ್ಲ ಐಸ್ ಕ್ರೀಮ್ ಬಂದಿರೋದು ಇಂಥ ಬಾಕ್ಸಸ್ಗಳನ್ನೇ. ಬರೋಷ್ಟು ದಿನ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಯೂಸ್ ಮಾಡ್ತೀನಿ. ಯಾಕಂದ್ರೆ ಆದಷ್ಟು ಪ್ಲಾಸ್ಟಿಕ್ ಕವರ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಷ್ಟೇನೆ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಆರ್ಗನೈಸ್ ಆಗ್ಬಿಡುತ್ತೆ. ಫ್ರಿಡ್ಜ್ ಆರ್ಗನೈಸೇಷನ್ ಎಲ್ಲ ಮುಗ್ದಾದ್ಮೇಲೆ ಅಡಿಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಡಿಗೆ ಮಾಡಿ ಬಂದಿರತಕ್ಕಂಥ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಈ ರೀತಿ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನೈಟ್ ಅಲ್ಲೇ ನಾವೆಲ್ಲ ಮಾಡಿಟ್ಕೊಂಡ್ರೆ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮಲ್ಲಿ ಎಷ್ಟು ಜನ ಈ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆನೂ ಸಹ ಇದನ್ನ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.